ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಕುಂಭರಾಶಿಯ ಬಗ್ಗೆ ಏನೆಲ್ಲ ಶುಭ ಫಲಗಳು ಇದೆ ಅಂತ ನಾವು ಇವಾಗ ನೋಡ್ತಾ ಹೋಗೋಣ. ಈ ಕುಂಭರಾಶಿಯವರಿಗೆ ಆದಷ್ಟು ಈ ಮಂಗಳವಾರ ಮತ್ತೆ ಗುರುವಾರ ಮತ್ತೆ ಈ ಶುಕ್ರವಾರ ಇವರಿಗೆ ತುಂಬಾನೇ ಈ ಶುಭ ದಿನಗಳು ಅಂತಾನೆ ನಾವು ಅನ್ಬಹುದು. ಆದಷ್ಟು ಇವರು ಈ ಶನಿ ದೇವರ ಆರಾಧನೆ ಮತ್ತು ಈ ದಾನ ಧರ್ಮಗಳು ಮಾಡುವುದು ಇವ್ರಿಗೆ ತುಂಬಾನೇ ಅತ್ಯಂತ ಶ್ರೇಷ್ಠ ಅಂತಾನೆ ಅನ್ಬಹುದು. ಆದಷ್ಟು ಈ ಒಂದು ಪರಿಹಾರಗಳು, ಈ ಕಷ್ಟ ಅಂತ ಇದ್ದೇ ಇರುತ್ತಲ್ವಾ, ಅದಕ್ಕೆ ನಾವು ಏನ್ ಪರಿಹಾರ ನೋಡಬೇಕು ಅನ್ನೋದಾದ್ರೆ ನೀವು ಈ ಪರಿಹಾರಗಳು ಆದಷ್ಟು ನೀವು ಈ ಶನಿ ಅಧಿಪತಿ ಆಗಿರೋದ್ರಿಂದ ಶನಿ ಪೂಜೆ ಮಾಡಬೇಕು. ಮತ್ತು ಈ ಶನಿವಾರದ ದಿನ ಇಲ್ಲ ಅಂದ್ರೆ ನಿಮ್ಗೆ ಸಾಧ್ಯ ಆದ್ರೆ ದಿನ ಈ ಶನಿ ಚಾಲಿಸ ಪಠಿಸುವುದು ತುಂಬಾನೇ ಉತ್ತಮ ಅಂತಾನೆ ಅನ್ಬಹುದು. ನನ್ನ ಆತ್ಮೀಯ ಕುಂಭರಾಶಿಯವರೇ, ಕುಟುಂಬದ ಕರ್ಮ ಮತ್ತು ದ್ವಿತೀಯ ಭಾವದ ರಹಸ್ಯದ ಈ ಒಂದು ವಿಶೇಷ ಮಾಹಿತಿ ಅಂತಲೇ ಅನ್ಬಹುದು. ಮಾನವನ ಜನ್ಮ ಕೇವಲ ಒಂದು ಆಕಸ್ಮಿಕವಲ್ಲ. ನಮ್ಮ ಪ್ರತಿಯೊಂದು ಉಸಿರು, ನಮ್ಮ ಸುಖ ದುಃಖಗಳು, ನಮ್ಮ ಏಳಿಗೆ ಹಾಗೂ ಪತನ ಎಲ್ಲವೂ ಕರ್ಮದ ಸೂತ್ರಕ್ಕೆ ಒಳಪಟ್ಟಿವೆ. ಆದರೆ ನೀವೇನಾದರೂ ಯೋಚಿಸಿದ್ದೀರಾ? ಕೇವಲ ವೈಯಕ್ತಿಕ ಕರ್ಮ ಮಾತ್ರವಲ್ಲದೆ ಒಂದು ಇಡೀ ಕುಟುಂಬದ ಕರ್ಮವೂ ಸಹ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತದೆಯೇ? ಈ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಇದಕ್ಕೆ 100ಕ್ಕೆ 100ರಷ್ಟು ಹೌದು ಎಂಬ ಉತ್ತರ ಸಿಗುತ್ತೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿರುವ 2ನೇ ಮನೆ ಅಥವಾ ದ್ವಿತೀಯ ಭಾವ ಎಂಬುದು ಕೇವಲ ಧನಸ್ಥಾನವಲ್ಲ. ಅದು ನಿಮ್ಮ ಬಾಲ್ಯದಿಂದ ಹಿಡಿದು ಮರಣದವರೆಗೂ ನಿಮ್ಮ ಕುಟುಂಬದಿಂದ ನಿಮಗೆ ಸಿಗುವ ಸಂಸ್ಕಾರ, ಸಂಸ್ಕೃತಿ ಮತ್ತು ಕೌಟುಂಬಿಕ ಕರ್ಮದ ಪ್ರತಿಬಿಂಬವಾಗಿದೆ. ಈ ದ್ವಿತೀಯ ಭಾವವು ನಿಮ್ಮ ಇಡೀ ಜೀವನದ ಅಡಿಪಾಯ. ನಿಮ್ಮ ಕುಟುಂಬದಲ್ಲಿ ಏನೇ ಏರುಪೇರಾದರೂ, ಸಂಬಂಧಗಳಲ್ಲಿ ಬಿರುಕು ಮೂಡಿದರೂ ನಿಮ್ಮ ಇಡೀ ಸಾಮ್ರಾಜ್ಯವೇ ಅಲ್ಲಾಡಲು ಪ್ರಾರಂಭಿಸುತ್ತೆ. ಯಾವಾಗ ಜನ್ಮ ಕುಂಡಲಿಯಲ್ಲಿ ಈ ದ್ವಿತೀಯ ಭಾವವು ಯಾವುದಾದರೊಂದು ಪ್ರಬಲ ಗ್ರಹದಿಂದ ಸಕ್ರಿಯಗೊಳ್ಳುತ್ತಿದೆಯೋ ಆಗ ಕೌಟುಂಬಿಕ ಕರ್ಮದ ಪ್ರಭಾವ ನೇರವಾಗಿ ನಿಮ್ಮ ಮೇಲೆ ಬೀಳಲು ಆರಂಭವಾಗುತ್ತೆ. ಕುಂಭರಾಶಿಯ ಅಧಿಪತಿಯಾದ ಶನಿ ದೇವರನ್ನ ಪೂರ್ವಜನ್ಮದ ಕರ್ಮಫಲದಾತ ಎಂದು ಕರಿತೀವಿ. ಅದರಲ್ಲೂ ನಿಮ್ಮ ರಾಶಿಗೆ ಸದ್ಯ ಶನಿಯ ಸಾಡೇಸಾತಿ ನಡೆಯುತ್ತಿರುವುದರಿಂದ ಈ ಕೌಟುಂಬಿಕ ಕರ್ಮದ ತೀವ್ರತೆ 10 ಪಟ್ಟು ಅಥವಾ 100 ಪಟ್ಟು ಹೆಚ್ಚಾಗಿದೆ. ಕಳೆದ 1.5 ವರ್ಷಗಳಿಂದ ಶನಿ ದೇವರು ನಿಮ್ಮ ಕುಂಡಲಿಯ ದ್ವಿತೀಯ ಭಾವದಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಗೋಚರಿಸುತ್ತಿದ್ದಾರೆ. ಈ ಮೀನ ರಾಶಿಯು ಧನ ಮತ್ತು ಧರ್ಮ ಎರಡನ್ನೂ ಪ್ರತಿನಿಧಿಸುತ್ತೆ. ಆದರೆ ಶನಿಯು ಇಲ್ಲಿ ಕುಳಿತಾಗ ದ್ವಿತೀಯ ಭಾವವನ್ನು ತೀವ್ರವಾಗಿ ಸಕ್ರಿಯಗೊಳಿಸಿದ್ದಾನೆ. ಇದರ ಪರಿಣಾಮವಾಗಿ ಕಳೆದ 1.5 ವರ್ಷಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮಗೆ ಹಿಂದೆಂದೂ ಸಣ್ಣ ಸಹಾಯ ಮಾಡಿದ್ದರು. ಈಗ ಅವರು ನಿಮ್ಮ ಮುಂದೆ ಬಂದು ಅಹಂಕಾರದಿಂದ ಈ ಉಪಕಾರವನ್ನು ನೆನಪಿಸಿ ನಿಮ್ಮ ನೆಮ್ಮದಿಯನ್ನು ಕೆಡಿಸುತ್ತಾರೆ. ನಿಮಗೆ ಸಹಾಯ ಮಾಡಿದ ನೆಪದಲ್ಲಿ ನಿಮ್ಮನ್ನು ಮಾನಸಿಕವಾಗಿ ಜಗ್ಗುವಂತೆ ಮಾಡ್ತಾರೆ. ಶನಿಯು ದ್ವಿತೀಯ ಭಾವದಲ್ಲಿದ್ದಾಗ ತನ್ನ ಸಪ್ತಮ ದೃಷ್ಟಿಯಿಂದ 8ನೇ ಮನೆಯನ್ನು ಅಷ್ಟಮ ಭಾವ ನೋಡ್ತಾನೆ. ಈ ಒಂದು ಅಷ್ಟಮ ಭಾವವು ನಿಮ್ಮ ವೈವಾಹಿಕ ಜೀವನ, ಅತ್ತೆ ಮಾವನ ಮನೆ ಹಾಗೂ ಅನಿರೀಕ್ಷಿತ ಅಡೆತಡೆಗಳನ್ನು ಸೂಚಿಸುತ್ತೆ. ಇದರಿಂದಾಗಿ ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿ ಪ್ರೇಮದ ವಿಷಯಗಳಲ್ಲಿ ಅಥವಾ ಕೌಟುಂಬಿಕ ವಲಯದಲ್ಲಿ ತೀವ್ರವಾದ ಉದ್ವಿಗ್ನತೆ ಸೃಷ್ಟಿಯಾಗಿದೆ. ಈ ಧನಹಾನಿ, ವ್ಯಾಪಾರದಲ್ಲಿ ಹಿನ್ನಡೆ ಮತ್ತು ಮಾನಸಿಕ ಅಸ್ಥಿರತೆ ನಿಮ್ಮನ್ನು ಸತತವಾಗಿ ಕಾಡುತ್ತೆ. ನಿಮ್ಮದೇ ಆಪ್ತರು ನಿಮ್ಮನ್ನು ಕೆಟ್ಟದಾಗಿ ಮಾತನಾಡುವಂತೆ ಪ್ರಚೋದಿಸುತ್ತಾರೆ ಮತ್ತು ನಿಮ್ಮ ಸ್ವಂತ ಮಾತುಗಳೇ ನಿಮ್ಮ ಗೌರವಕ್ಕೆ ಧಕ್ಕೆ ತರುತ್ತಿವೆ. ಈ ದೇವಗುರು ಬೃಹಸ್ಪತಿಯ ಕೃಪೆ ಮತ್ತು ಶನಿದೇವರ ಈ ಒಂದು ಅಹಂಕಾರದ ಅಂತ್ಯ. ಆದರೆ ಕುಂಭರಾಶಿಯವರೇ, ನಿಮ್ಮ ಈ ಒಂದು ಕಠಿಣ ಪರೀಕ್ಷೆಯ ದಿನಗಳು ಈಗ ಅಂತ್ಯಗೊಳ್ಳುತ್ತಿವೆ. ಶನಿದೇವನು ಕಠಿಣ ನ್ಯಾಯಾಧೀಶನಾಗಿನು ದೇವಗುರು ಬೃಹಸ್ಪತಿಯ ಜ್ಞಾನ ಮತ್ತು ಬುದ್ಧಿಯ ಮುಂದೆ ಅವನು ನಮಿಸಲೇಬೇಕು. ಗುರುವು ಕರ್ಕಾಟಕ ರಾಶಿಯಲ್ಲಿ ಉಚ್ಚಸ್ಥಾನಕ್ಕೆ ಗೋಚರಿಸಿದ್ದು ಅಲ್ಲಿಂದ ತನ್ನ ಈ ಒಂದು ನವಮ ದೃಷ್ಟಿಯನ್ನು ಶನಿ ಕುಳಿತಿರುವ ನಿಮ್ಮ ದ್ವಿತೀಯ ಭಾವದ ಮೇಲೆ ಬೀರುತ್ತಾನೆ. ದೇವಗುರು ಬೃಹಸ್ಪತಿಯು ಜ್ಞಾನ ಮತ್ತು ಈ ಒಂದು ದೈವಿಕ ಕೃಪೆಯ ಕಾರಕ. ಗುರು ದೃಷ್ಟಿಯು ಶನಿದೇವರ ಬಿದ್ದ ತಕ್ಷಣ ಶನಿಯು ಬೃಹಸ್ಪತಿಯ ವಿಚಾರಗಳನ್ನು ಗೌರವಿಸಿ ತನ್ನ ಅಶುಭ ಪ್ರಭಾವವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ. ಶನಿಯು ತನ್ನ ಕರ್ತವ್ಯದಿಂದ ಹಿಂದೆ ಸರಿಯದಿದ್ದರೂ ಗುರುವು ಅವನ ಕಾರ್ಯವನ್ನು ಶಾಂತಗೊಳಿಸುತ್ತಾನೆ.
ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಇದುವರೆಗೆ ಇದ್ದ ಧನಹಾನಿ, ಸಂಬಂಧಗಳ ಬಿರುಕು ಮತ್ತು ಅತಿಯಾದ ಖರ್ಚುಗಳಿಗೆ ತಕ್ಷಣವೇ ಬ್ರೇಕ್ ಬೀಳಲಿದೆ. ನಿಮ್ಮನ್ನು ಕೇವಲ ಹಣಕ್ಕಾಗಿ ಬಳಸಿಕೊಳ್ಳುತ್ತಿದ್ದ ನಕಲಿ ಮಿತ್ರರು ಮತ್ತು ಸ್ವಾರ್ಥಿ ಸಂಬಂಧಿಕರು ತಾವಾಗಿಯೇ ನಿಮ್ಮ ಜೀವನದಿಂದ ದೂರ ಸರಿಯಲಿದ್ದಾರೆ. ನಿಮ್ಮಲ್ಲಿ ಹೊಸದೊಂದು ಆತ್ಮವಿಶ್ವಾಸ ಮೂಡಲಿದ್ದು, ಯಾರಿಗೆ ಏನು ಬೇಕಾದರೂ ಅನಿಸಲಿ, ಇನ್ನು ಮುಂದೆ ನನ್ನ ತಂಟೆಗೆ ಬಂದರೆ ಸಹಿಸುವುದಿಲ್ಲ ಎಂದು ಮುಖದ ಮೇಲೆ ಹೇಳುವ ಧೈರ್ಯ ನಿಮಗೆ ಈಗ ಬರಲಿದೆ. ಬುದ್ಧಿ ಮತ್ತು ವಿವೇಕದ ಒಂದು ಉದಯ. ಈ ದೇವಗುರು ಬೃಹಸ್ಪತಿಯ ಕೃಪಾ ದೃಷ್ಟಿಯು ಜನ್ಮಕುಂಡಲಿಯ ದ್ವಿತೀಯ ಭಾವದ ಮೇಲೆ ಬಿದ್ದಾಗ ಮನುಷ್ಯನ ಆಲೋಚನಾ ಲಹರಿಯೇ ಸಂಪೂರ್ಣವಾಗಿ ಬದಲಾಗುತ್ತೆ. ಗುರುವು ಕೇವಲ ಜ್ಞಾನದ ಕಾರಕನಲ್ಲ, ಅವನು ನಮ್ಮ ಬುದ್ಧಿಶಕ್ತಿಯನ್ನು ಈ ಸನ್ಮಾರ್ಗಕ್ಕೆ ತರುವ ಪರಮಗುರು. ಇದುವರೆಗೆ ಶನಿಯ ಪ್ರಭಾವದಿಂದಾಗಿ ನೀವು ಅತಿಯಾದ ಆವೇಶಕ್ಕೆ ಒಳಗಾಗಿ ಸಿಟ್ಟಿನಲ್ಲಿ ಮಾತುಗಳನ್ನು ಆಡಿ ನಿಮ್ಮ ಸ್ವಂತ ಗೌರವವನ್ನು ಕಳೆದುಕೊಳ್ಳುತ್ತಿದ್ದೀರಿ. ಆದರೆ ಈಗ ಪರಿಸ್ಥಿತಿ ತಲೆಕೆಳಕಾಗಿದೆ. ಮೊದಲ ಬದಲಾವಣೆಯಾಗಿ ನಿಮ್ಮ ಮಾತಿನಲ್ಲಿ ಅದ್ಭುತವಾದ ಸಂಯಮ ಬರಲಿದೆ. ಎಲ್ಲಿ ಎಷ್ಟು ಮಾತನಾಡಬೇಕು, ಯಾರ ಮುಂದೆ ಯಾವ ವಿಷಯವನ್ನು ಪ್ರಸ್ತಾಪಿಸಬೇಕು ಮತ್ತು ಯಾರಿಂದ ಹೇಗೆ ಕೆಲಸವನ್ನು ಸಾಧಿಸಿಕೊಳ್ಳಬೇಕು ಎಂಬ ರಾಜತಾಂತ್ರಿಕ ಜ್ಞಾನವು ನಿಮಗೆ ದಕ್ಕಲಿದೆ. ಶನಿದೇವನು ಕರ್ಮ ಮತ್ತು ನ್ಯಾಯದ ಮೂಲಕ ಪಾಠ ಕಲಿಸಿದರೆ, ಗುರುವು ಜ್ಞಾನ ಮತ್ತು ವಿವೇಕದ ಮೂಲಕ ಮಾರ್ಗದರ್ಶನ ನೀಡುತ್ತಾನೆ. ಕಲಿಯುಗದಲ್ಲಿ ಕೇವಲ ಕಷ್ಟಪಟ್ಟು ದುಡಿಯುವುದಷ್ಟೇ ಸಾಲದು. ಸರಿಯಾದ ಸಮಯಕ್ಕೆ ಸರಿಯಾದ ಬುದ್ಧಿಶಕ್ತಿಯನ್ನು ಬಳಸುವುದು ಬಹಳನೇ ಮುಖ್ಯ. ಈ ದೈವಿಕ ಬದಲಾವಣೆಯಿಂದಾಗಿ ನೀವು ಅತಿಯಾಗಿ ಮಾತನಾಡುವುದನ್ನು ನಿಲ್ಲಿಸಿ ಮೌನವಾಗಿ ನಿಮ್ಮ ಗುರಿಯತ್ತ ಹೆಜ್ಜೆ ಇಡಲಿದ್ದೀರಿ. ಈ ರಾಜಯೋಗದ ಒಂದು ಪುನರುತ್ಥಾನ. ಹಾಗೆಯೇ ಈ ಕೋರ್ಟ್ ಕಚೇರಿ ಹಾಗೂ ವಿದೇಶಿ ಯೋಗ. ಕುಂಭರಾಶಿಯವರೇ, ನೀವು ಹುಟ್ಟಿನಿಂದಲೇ ನಾಯಕತ್ವದ ಗುಣ ಹೊಂದಿದವರು. ನೀವು ರಾಜರಾಗಿದ್ದೀರಿ ಮತ್ತು ರಾಜರಾಗಿಯೇ ಇರುತ್ತೀರಿ ಎಂಬ ಮಾತು ಈಗ ಅಕ್ಷರಶಃ ಸತ್ಯವಾಗುವ ಸಮಯ ಹತ್ತಿರ ಬಂದಿದೆ. ನಿಮ್ಮ ಜೀವನದಲ್ಲಿ ಇದುವರೆಗೆ ಇದ್ದ ದೊಡ್ಡ ದೊಡ್ಡ ಕಾನೂನು ಹೋರಾಟಗಳು, ಕೋರ್ಟ್ ಕಚೇರಿಯ ಕಂಟಕಗಳು ಹಾಗೂ ಸುದೀರ್ಘ ವ್ಯಾಜ್ಯಗಳಲ್ಲಿ ನೀವು ವಿಜಯಶಾಲಿಯಾಗಲಿದ್ದೀರಿ. ಸತತವಾಗಿ ಕಾಡುತ್ತಿದ್ದ ಮಾನಸಿಕ ಅಶಾಂತಿ, ಖಿನ್ನತೆ ಹಾಗೂ ರಾತ್ರಿಯ ಸಮಯದಲ್ಲಿ ನಿದ್ದೆ ಬರದೆ ಪಡುತ್ತಿದ್ದ ಹತಾಶೆಗಳು ಈಗ ಸಂಪೂರ್ಣವಾಗಿ ದೂರವಾಗಲಿವೆ. ಯಾರಿಗೆ ವಿದೇಶಕ್ಕೆ ಹೋಗಬೇಕು, ಅಲ್ಲಿ ಉದ್ಯೋಗ ಮಾಡಬೇಕು ಅಥವಾ ವಿದೇಶಿ ಮೂಲದಿಂದ ಈ ಧನ ಸಂಪಾದನೆ ಮಾಡಬೇಕು ಎಂಬ ಹಂಬಲವಿತ್ತು, ಅಂತಹವರ ಹಾದಿಯಲ್ಲಿದ್ದ ಎಲ್ಲ ಅಡೆತಡೆಗಳು ನಿವಾರಣೆಯಾಗಲಿವೆ. ವಿದೇಶದಲ್ಲಿ ನೆಲೆಸಲು ಇದ್ದ ವೀಸಾ ಅಥವಾ ಕಾನೂನು ಅಡಚಣೆಗಳು ಈಗ ಸುಲಭವಾಗಿ ಬಗೆಹರಿಯಲಿವೆ. ಇದರೊಂದಿಗೆ ಸಾಲದ ಸುಳಿಗೆ ಸಿಲುಕಿ ಅಥವಾ ಕೌಟುಂಬಿಕ ಕಲಹಗಳಿಂದಾಗಿ ನಿಮ್ಮ ಕೈಬಿಟ್ಟು ಹೋಗುತ್ತೆ ಎಂದುಕೊಂಡಿದ್ದ ಆಸ್ತಿ ಪಾಸ್ತಿಗಳು, ಭೂಮಿ ಅಥವಾ ಮನೆ 100ಕ್ಕೆ 100ರಷ್ಟು ನಿಮ್ಮ ಕೈಯಲ್ಲೇ ಉಳಿಯುತ್ತೆ. ಈ ಮಹಾ ಗೋಚಾರ ಬದಲಾವಣೆಯು ನಿಮ್ಮ ಅತಿಯಾದ ಭಾವನಾತ್ಮಕತೆಯಿಂದ ಹೊರತಂದು ಈ ಪ್ರಾಯೋಗಿಕ ಜಗತ್ತಿಗೆ ಪರಿಚಯಿಸಲಿದೆ. ಹಿಂದೆ ನೀವು ಕುಟುಂಬವಿಲ್ಲದೆ ನಾನೆಲ್ಲಿ ಬದುಕೆಲ್ಲಿ, ಸ್ನೇಹಿತರಿಲ್ಲದೆ ನಾನೇನು ಮಾಡಲಿ ಅಥವಾ ಪ್ರೀತಿ ಪಾತ್ರರಿಲ್ಲದೆ ನನ್ನ ಜೀವನ ಶೂನ್ಯ ಅಂದುಕೊಳ್ತಿದ್ರಿ. ಆದರೆ ಈ ಸಾಡೆಸಾತಿಯ ಕಠಿಣ ದಿನಗಳಲ್ಲಿ ಎಲ್ಲರ ಅಸಲಿ ಮುಖವಾಡಗಳು ಕಳಚಿ ಬಿದ್ದಿರುವುದರಿಂದ ನೀವು ಈಗ ಸಂಪೂರ್ಣವಾಗಿ ಸ್ವಾವಲಂಬಿಯಾಗಲು ನಿರ್ಧರಿಸಲಿದ್ದೀರಿ. ನಿಮ್ಮ ಈ ಮೆದುಳಿನಲ್ಲಿ ಒಂದು ಹೊಸ ಆಲೋಚನೆ ಮೂಡಲಿದೆ. ಈ ಕಲಿಯುಗದಲ್ಲಿ ಹಣ ಮತ್ತು ಸ್ವಂತ ಅಸ್ತಿತ್ವವೇ ಎಲ್ಲರೂ ಮೊದಲು ನನ್ನನ್ನು ನಾನು ರಕ್ಷಿಸಿಕೊಳ್ಳಬೇಕು. ನೀವು ಅಗತ್ಯವಾದ ಸಂಬಂಧಗಳಿಂದ, ನಾನು ನಿಮ್ಮನ್ನು ಕೇವಲ ಬಳಸಿಕೊಳ್ಳುವ ಜನರಿಂದ ದೂರ ಸರಿಯಲಿದ್ದೀರಿ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಅತ್ತೆ ಮಾವಂದಿರ ಜೊತೆಗಿನ ಕಲಹಗಳು ಹಾಗೂ ಕೌಟುಂಬಿಕ ವಲಯದಲ್ಲಿದ್ದ ಕಿರಿಕಿರಿಗಳು ಈಗ ಶಾಂತವಾಗಲಿವೆ. ನೀವು ಯಾರೊಂದಿಗೂ ಜಗಳವಾಡಲು ಹೋಗದೆ ಸೈಲೆಂಟ್ ಮೂಡ್ನಲ್ಲಿ ಜಾರಲಿದ್ದೀರಿ. ನಿಮ್ಮ ಈ ಒಂದು ನಿಗೂಢ ಮೌನ ಮತ್ತು ಬದಲಾದ ಜಾಣ್ಮೆಯನ್ನು ಕಂಡು ನಿಮ್ಮ ಶತ್ರುಗಳಿಗೂ ಹಾಗೂ ನಿಮ್ಮನ್ನು ದ್ವೇಷಿಸುವವರಿಗೂ ಹೊಟ್ಟೆಕಿಚ್ಚು ಶುರುವಾಗಲಿದೆ. ಕುಂಭರಾಶಿಯವರೇ, ಗ್ರಹಗಳ ಈ ಒಂದು ಮಹಾ ಸಂಯೋಜನೆಯು ನಿಮ್ಮ ಭೌತಿಕ ಸುಖಗಳ ಮೇಲೂ ಅಗಾಧವಾದ ಪ್ರಭಾವ ಬೀರಲಿದೆ. ಜನ್ಮಕುಂಡಲಿಯಲ್ಲಿ 4ನೇ ಮನೆ ಅಥವಾ ಚತುರ್ಥ ಭಾವವನ್ನು ಸುಖಸ್ಥಾನ ಮತ್ತು ಮಾತೃಸ್ಥಾನ ಮತ್ತು ಸ್ಥಿರಾಸ್ತಿಯ ಮನೆ ಎಂದು ಕರೆಯಲಾಗುತ್ತೆ. ಕಳೆದ ಕೆಲವು ವರ್ಷಗಳಿಂದ ಅಥವಾ ತಿಂಗಳುಗಳಿಂದ ನಿಮ್ಮ ಸ್ವಂತ ಆಸ್ತಿ, ಜಮೀನು ಅಥವಾ ಮನೆ ನಿಮ್ಮ ಕೈತಪ್ಪಿ ಹೋಗುವಂತಹ ಕಠಿಣ ಪರಿಸ್ಥಿತಿ ನಿರ್ಮಾಣವಾಗಿದ್ದರೆ, ಅಥವಾ ನೀವು ಖರೀದಿಸಿದ ಆಸ್ತಿಗೆ ಸರಿಯಾದ ಬಾಡಿಗೆದಾರರು ಸಿಗದೆ ನಷ್ಟ ಅನುಭವಿಸುತ್ತಿದ್ದರೆ, ಇನ್ನು ಮುಂದೆ ಆ ಎಲ್ಲ ಚಿಂತೆಗಳಿಗೆ ಮುಕ್ತಿ ಸಿಗಲಿದೆ.
ಗುರುವಿನ ದೈವಿಕ ಹಸ್ತಕ್ಷೇಪದಿಂದಾಗಿ ಶನಿಯ ಕ್ರೂರ ದೃಷ್ಟಿ ಚತುರ್ಥ ಭಾವದ ಮೇಲೆ ಸೌಮ್ಯಗೊಳ್ಳುತ್ತೆ. ಇದರ ಪರಿಣಾಮವಾಗಿ ನೀವು ಬಹಳ ದಿನಗಳಿಂದ ಅಂದುಕೊಂಡಿದ್ದ ಮನೆ ಬದಲಾವಣೆ ಅಥವಾ ಹೊಸ ಮನೆಗೆ ಸ್ಥಳಾಂತರಗೊಳ್ಳುವ ಯೋಗವು 100ಕ್ಕೆ 100ರಷ್ಟು ಒದಗಿ ಬರಲಿದೆ. ಇದರೊಂದಿಗೆ ಕೌಟುಂಬಿಕ ವಲಯದಲ್ಲಿ ನಿಮ್ಮ ಮಕ್ಕಳ ಭವಿಷ್ಯ, ಅವರ ಉದ್ಯೋಗ ಅಥವಾ ಅವರ ಆರೋಗ್ಯದ ಬಗ್ಗೆ ಇದ್ದ ತೀವ್ರವಾದ ಆತಂಕಗಳು ನಿವಾರಣೆಯಾಗಲಿದೆ. ಸಂತಾನದ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದ್ದು, ಅವರ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಾಗುವುದನ್ನು ಕಂಡು ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನಿಮ್ಮ ರಾಶಿಗೆ ಶನಿಯು ಸಾಡೆ ನಡೆಯುತ್ತಿರುವುದರಿಂದ ಕಳೆದ 1.5 ವರ್ಷದಲ್ಲಿ ನಿಮ್ಮಲ್ಲಿ ತಿಳಿಯದಂತೆ ಒಂದು ರೀತಿಯ ಅಹಂಕಾರ ಅಥವಾ ತೀವ್ರವಾದ ಕ್ರೋಧ ಮೂಡಿತ್ತು. ಈ ಕೋಪದ ಭರದಲ್ಲಿ ನೀವು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ, ನಿಮಗೆ ಒಳ್ಳೆಯದನ್ನು ಬಯಸುವ ಅತ್ಯಂತ ಆತ್ಮೀಯ ಹಾಗೂ ಉತ್ತಮವಾದ ಸಂಬಂಧಗಳಿಂದ ದೂರ ಸರಿದಿದ್ದೀರಿ. ಆದರೆ ಈಗ ದೇವಗುರು ಬೃಹಸ್ಪತಿಯು ನಿಮಗೆ ಆತ್ಮಾವಲೋಕನ ಮಾಡಿಕೊಳ್ಳುವ ಜ್ಞಾನವನ್ನು ನೀಡಲಿದ್ದಾನೆ. ನೀವು ಮಾಡಿದ ತಪ್ಪುಗಳ ಅರಿವು ನಿಮಗಾಗಲಿದ್ದು, ನಿಮ್ಮ ಅಹಂಕಾರವನ್ನು ಬದಿಗೊತ್ತಿ ಅತ್ಯಂತ ವಿನಮ್ರತೆಯಿಂದ ಹಳೆಯ ಸದ್ಗುಣವುಳ್ಳ ಸಂಬಂಧಗಳನ್ನು ಹುಡುಕಿಕೊಂಡು ಹೋಗಿ ಮತ್ತೆ ಬಯಸುವ ಅತ್ಯಂತ ಆತ್ಮೀಯ ಹಾಗೂ ಉತ್ತಮವಾದ ಸಂಬಂಧಗಳಿಂದ ದೂರ ಸರಿದಿದ್ದೀರಿ. ಆದರೆ ಈಗ ದೇವಗುರು ಬೃಹಸ್ಪತಿಯು ನಿಮಗೆ ಆತ್ಮಾವಲೋಕನ ಮಾಡಿಕೊಳ್ಳುವ ಜ್ಞಾನವನ್ನು ನೀಡಲಿದ್ದಾನೆ. ನೀವು ಮಾಡಿದ ತಪ್ಪುಗಳ ಅರಿವು ನಿಮಗಾಗಲಿದ್ದು, ನಿಮ್ಮ ಅಹಂಕಾರವನ್ನು ಬದಿಗೊತ್ತಿ ಅತ್ಯಂತ ನೀವು ವಿನಮ್ರತೆಯಿಂದ ಹಳೆಯ ಸದ್ಗುಣನ ನೀವು ಉಳ್ಳ ಸಂಬಂಧಗಳನ್ನು ಹುಡುಕಿಕೊಂಡು ಹೋಗಿ ಮತ್ತೆ ಒಂದಾಗಲು ಪ್ರಯತ್ನಿಸುತ್ತೀರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದ್ವಿತೀಯ ಭಾವವನ್ನು ಹಳೆಯ ಕರ್ಮಗಳ ಸ್ಥಾನ ಎಂದು ಕರಿತೀವಿ. ನೀವು ಈ ಜನ್ಮದಲ್ಲಿ ಹಿಂದೆ ಮಾಡಿದ್ದ ಕೆಲವು ಸಣ್ಣ ಪುಟ್ಟ ತಪ್ಪುಗಳನ್ನು ಈಗಾಗಲೇ ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟಿದ್ದೀರಿ. ಇದುವರೆಗೆ ಎದುರಿಗಿರುವ ಜನರಿಗೆ ನೀವು ತಪ್ಪಿತಸ್ಥರಂತೆ ಕಾಣುತ್ತಿದ್ದೀರಿ. ಆದರೆ ಈಗ ಕಾಲ ಬದಲಾಗಿದೆ. ಇನ್ನು ಮುಂದೆ ತಪ್ಪು ಮಾಡುವವರನ್ನು ತಿದ್ದಿ ಮುನ್ನಡೆಸುವ ಮತ್ತು ಜಗತ್ತಿನ ಆಳವಾದ ಸತ್ಯಗಳನ್ನು, ತ್ಯಾಗದ ಮಹತ್ವವನ್ನು ಇತರರಿಗೆ ಬೋಧಿಸುವ ಅದ್ಭುತ ಈ ಪರಿಪಕ್ವತೆ ನಿಮ್ಮಲ್ಲಿ ಮೂಡಲಿದೆ. ಇದುವರೆಗೆ ನೀವು ಯಾರಾದರೂ ಒಬ್ಬರ ಸಹಾಯ ಅಥವಾ ಆಸರೆ ಇದ್ದರೆ ಮಾತ್ರ ನಾನು ಧನ ಸಂಪಾದನೆ ಮಾಡಲು ಸಾಧ್ಯ, ಇಲ್ಲದಿದ್ದರೆ ನಾನು ಒಂಟಿ ಎಂದು ಭಾವಿಸುತ್ತಿದ್ದರೆ ಆ ಯೋಚನೆಯನ್ನು ತಕ್ಷಣವೇ ಬಿಟ್ಟುಬಿಡಿ. ಏಕೆಂದರೆ ನಿಮ್ಮ ಕುಂಡಲಿಯ ಧನಸ್ಥಾನ ಈಗ ಸಂಪೂರ್ಣವಾಗಿ ಗುರುವಿನ ಸ್ವಕ್ಷೇತ್ರವಾದ ಮೀನ ರಾಶಿಯ ಪ್ರಭಾವಕ್ಕೆ ಒಳಪಡುತ್ತಿದೆ. ಇನ್ನು ಮುಂದೆ ನೀವು ಯಾವುದೇ ಆಸರೆ ಇಲ್ಲದೆ ನಿಮ್ಮ ಸ್ವಂತ ಬುದ್ಧಿವಂತಿಕೆ ಮತ್ತು ಕಠಿಣ ಪರಿಶ್ರಮದಿಂದ ಮಾತ್ರವೇ ಅಗಾಧವಾದ ಧನ ಸಂಪಾದನೆ ಮಾಡಲಿದ್ದೀರಿ. ನಿಮ್ಮ ಏಕೈಕ ಗುರಿ ಕೇವಲ 3 ವಿಷಯಗಳ ಮೇಲೆ ಕೇಂದ್ರೀಕೃತವಾಗಲಿದೆ. ನನ್ನ ಆಸ್ತಿಯನ್ನು ನಾನು ಉಳಿಸಿಕೊಳ್ಳಬೇಕು, ನನ್ನ ಸ್ವಂತ ಅಸ್ತಿತ್ವವನ್ನು ಜಗತ್ತಿಗೆ ತೋರಿಸಬೇಕು ಮತ್ತು ಕಷ್ಟಕಾಲಕ್ಕೆ ಬೇಕಾಗುವ ಹಣವನ್ನು ಕೂಡಿಡಬೇಕು. ವಿಶೇಷವಾಗಿ 24 ವರ್ಷದ ವಯಸ್ಸನ್ನು ದಾಟಿದ ಕುಂಭರಾಶಿಯವರಿಗೆ ಇದು ಅತ್ಯಂತ ಸುವರ್ಣಯುಗ ಎನ್ನಬಹುದು. ಅನಿರೀಕ್ಷಿತವಾಗಿ ದೊಡ್ಡ ಮಟ್ಟದ ಧನಲಾಭ ಉಂಟಾಗಲಿದ್ದು, ಅನಗತ್ಯ ಖರ್ಚುಗಳು ಸಂಪೂರ್ಣ ಹತೋಟಿಗೆ ಬರಲಿದೆ. ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಬೇಕು, ಇವನನ್ನು ಭಿಕ್ಷೆ ಬೇಡುವ ಸ್ಥಿತಿಗೆ ತರಬೇಕು ಎಂದು ಸಂಚು ರೂಪಿಸುತ್ತಿದ್ದ ಶತ್ರುಗಳ ತಂತ್ರಗಳೆಲ್ಲವೂ ಧೂಳಿಪಟವಾಗಲಿದೆ. ನಿಮ್ಮ ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪ ಮೂಡಲಿದೆ. ನನಗೆ ದ್ರೋಹ ಮಾಡಿದವರ ವಿರುದ್ಧ ನಾನು ಯಾವುದೇ ಗಲಾಟೆ ಮಾಡದೆ ನನ್ನ ಯಶಸ್ಸಿನ ಮೂಲಕವೇ ಸೇಡು ತೀರಿಸಿಕೊಳ್ಳುತ್ತೇನೆ. ಈ ಮಹಾಪರಿವರ್ತನೆಯ ಲಾಭವನ್ನು ನೀವು ಸಂಪೂರ್ಣವಾಗಿ ಪಡೆದುಕೊಳ್ಳಬೇಕಾದರೆ ನಿಮ್ಮ ದಿನಚರಿಯಲ್ಲಿ ಕೆಲವು ಆಧ್ಯಾತ್ಮಿಕ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು. ಪ್ರತಿದಿನ ತಪ್ಪದೆ ಶಿವ ಚಾಲಿಸ ಪಠಣ ಮಾಡಿ. ಶಿವನ ಆರಾಧನೆಯು ಶನಿಯ ಸಾಡೆಸಾತಿಯ ಕ್ರೌರ್ಯವನ್ನು ಸಂಪೂರ್ಣವಾಗಿ ಶಮನ ಮಾಡುತ್ತೆ. ನಿಮ್ಮ ಆತ್ಮವಿಶ್ವಾಸವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಜಗತ್ತು ನಿಮ್ಮನ್ನು ನಿರಾಕರಿಸಿದರೂ ನಿಮ್ಮ ಮಾತು, ನಿಮ್ಮ ಮುಖದ ತೇಜಸ್ಸು ಮತ್ತು ನಿಮ್ಮ ಅದ್ಭುತ ಪ್ರತಿಭೆಯ ಮೂಲಕ ಜಗತ್ತನ್ನು ಗೆಲ್ಲಬಹುದು ಎಂಬುದನ್ನು ನೆನಪಿನಲ್ಲಿಡಿ. ಈ ಮಹಾ ಬದಲಾವಣೆಯ ಹಾದಿಯಲ್ಲಿ ನೀವು ವಿಜಯಶಾಲಿಯಾಗುವುದು ಖಂಡಿತ. ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಆ ಪರಮೇಶ್ವರನು ನಿಮ್ಮ ಈ ಎಲ್ಲ ಮೌನ ವೇದನೆಗಳನ್ನು, ಕಣ್ಣೀರಿನ ಹನಿಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾನೆ. ಇಂದು ನಿಮ್ಮ ಈ ಸುದೀರ್ಘ ಕಾಯುವಿಕೆಗೆ, ನಿಮ್ಮ ತಾಳ್ಮೆಯ ಪರೀಕ್ಷೆಗೆ ಒಂದು ಶಾಶ್ವತವಾದ ಮುಕ್ತಿ ಸಿಗುವ ಕಾಲ ಹತ್ತಿರ ಬಂದಿದೆ. ಇಂದಿನ ದಿನ ಸಾಮಾನ್ಯ ದಿನವಲ್ಲ. ಸ್ವತಃ ದೇವದೇವ ಮಹಾದೇವನೇ ಈ ಧರೆಗೆ, ನಿಮ್ಮ ಜೀವನದ ಆಸ್ಪತ್ರೆಗೆ ಒಬ್ಬ ಮಹಾವೈದ್ಯನ ರೂಪದಲ್ಲಿ ಆಗಮಿಸಲಿದ್ದಾರೆ. ನಿಮ್ಮ ಗ್ರಹಗತಿಗಳ ಇಂದಿನ ಅಪರೂಪದ ಜೋಡಣೆ ಮತ್ತು ನಿಮ್ಮ ಜಾತಕದ ಆಳದಲ್ಲಿ ಅಡಗಿರುವ ರಹಸ್ಯಗಳನ್ನು ನೋಡಿದಾಗ ಯಾವುದೇ ಸಾಮಾನ್ಯ ಜ್ಯೋತಿಷಿಗೂ ಆಶ್ಚರ್ಯವಾಗದೇ ಇರಲಾರದು.
ಇತಿಹಾಸದಲ್ಲೇ ಅತ್ಯಂತ ಅಪರೂಪದ ವಿದ್ಯಮಾನವೊಂದು ಇಂದು ನಿಮ್ಮ ಕುಂಭರಾಶಿಯವರ ಮೇಲೆ ಸಂಭವಿಸುತ್ತಿದೆ. ನ್ಯಾಯದೇವನಾದ ಶನಿ ಮಹಾತ್ಮ ಮತ್ತು ದೇವಗುರು ಬೃಹಸ್ಪತಿಯ ದಿವ್ಯ ದೃಷ್ಟಿ ಜಂಟಿಯಾಗಿ ಕಳೆದ 11 ವರ್ಷಗಳಲ್ಲಿ ಮೊದಲ ಬಾರಿಗೆ ನಿಮ್ಮ ರಾಶಿಯ ಮೇಲೆ ಅತ್ಯಂತ ನೇರ ಹಾಗೂ ಪ್ರಭಾವಶಾಲಿ ರೀತಿಯಲ್ಲಿ ಬೀಳುತ್ತಿದೆ. 11 ವರ್ಷಗಳು ಎಂದರೆ ಸಾಮಾನ್ಯ ಅವಧಿಯಲ್ಲ. ಈ ಸುದೀರ್ಘ ಕಾಲಾವಧಿಯಲ್ಲಿ ನೀವು ಅನುಭವಿಸಿದ ಪ್ರತಿಯೊಂದು ನೋವು, ಸಮಾಜದಿಂದ ಎದುರಿಸಿದ ಅಪಮಾನ, ನಂಬಿದವರಿಂದ ಸಿಕ್ಕ ದ್ರೋಹ ಮತ್ತು ಇವೆಲ್ಲವನ್ನ ಸಹಿಸಿಕೊಂಡು ನೀವು ಕಾಪಾಡಿಕೊಂಡು ಬಂದ ಆ ಮೌನ, ತಾಳ್ಮೆ ಇವೆಲ್ಲವೂ ಸೇರಿ ಇಂದು ಒಂದು ಮಹತ್ತರವಾದ ಫಲವನ್ನು ನೀಡಲು ಸಿದ್ಧವಾಗುತ್ತಿದೆ. ಇದು ಕೇವಲ ಕಾಕತಾಳೀಯವಲ್ಲ. ಭೂಮಿಯ ಮೇಲೆ ನಾವು ಬಿತ್ತುವ ಪ್ರತಿಯೊಂದು ಬೀಜವು ಕಾಲ ಪಕ್ವವಾದಾಗ ಹೇಗೆ ಹೆಮ್ಮರವಾಗಿ ಬೆಳೆದು ಫಲ ನೀಡುತ್ತದೆಯೋ ಹಾಗೆಯೇ ನೀವು ನಿಮ್ಮ ಕಷ್ಟದ ದಿನಗಳಲ್ಲಿ ಬಿತ್ತಿದ ಧರ್ಮ ಮತ್ತು ತಾಳ್ಮೆಯ ಬೀಜಗಳು ಇಂದು ಮಹಾದೇವನ ಕೃಪೆಯಿಂದ ಅಮೃತ ಫಲವಾಗಿ ಬದಲಾಗುತ್ತಿವೆ. ಆದರೆ ಈ ಒಂದು ಅದ್ಭುತ ಫಲ ನಿಮ್ಮ ಕೈ ಸೇರಬೇಕಾದರೆ ನೀವು ಒಂದು ಮುಖ್ಯವಾದ ನಿಯಮವನ್ನು ಪಾಲಿಸಲೇಬೇಕು. ಆ ನಿಯಮದ ಬಗ್ಗೆ ನಾವು ಮುಂದೆ ವಿಸ್ತಾರವಾಗಿ ಚರ್ಚಿಸೋಣ. ಅದಕ್ಕೂ ಇನ್ನು ಮುಂದಿನ ಮುಂಜಾನೆಯ ಸೂರ್ಯ ನಿಮಗೆ ಹೊತ್ತು ತಂದಿರುವ ಆ ದಿವ್ಯ ಸಂದೇಶವೇನು ಎಂಬುದನ್ನು ಅರಿಯೋಣ. ಇಂದು ಸೂರ್ಯದೇವನು ಉದಯಿಸಿದಾಗ ಅವನು ಕೇವಲ ಕತ್ತಲನ್ನು ಓಡಿಸುವ ಬೆಳಕನ್ನು ಮಾತ್ರ ತರಲಿಲ್ಲ, ಬದಲಿಗೆ ಕುಂಭರಾಶಿಯ ಜಾತಕದವರಿಗಾಗಿ ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಸಂದೇಶ ಹೊತ್ತು ತಂದಿದ್ದಾನೆ. ಸೂರ್ಯದೇವನು ಕತ್ತಲನ್ನು ಓಡಿಸುವ ಈ ಬೆಳಕನ್ನು ಮಾತ್ರ ತರಲಿಲ್ಲ, ಬದಲಿಗೆ ಕುಂಭರಾಶಿಯ ಜಾತಕದವರಿಗಾಗಿ ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಸಂದೇಶವನ್ನು ಹೊತ್ತು ತಂದಿದ್ದಾನೆ. ಈ ಜಾತಕ ಚಾರ್ಟ್ನಲ್ಲಿ ಸೂರ್ಯನು 11ನೇ ಮನೆಯಲ್ಲಿ ಅಂದರೆ ಏಕಾದಶ ಭಾವದಲ್ಲಿ ವಿರಾಜಮಾನನಾಗಿದ್ದಾನೆ. ಜ್ಯೋತಿಷ್ಯದಲ್ಲಿ 11ನೇ ಮನೆಯನ್ನು ಲಾಭಸ್ಥಾನ ಅಥವಾ ಆದಾಯದ ಮನೆ ಎಂದು ನಾವು ಕರಿತೀವಿ. ಈ 8 ಅನ್ನೋ ಒಂದು ಸಂಖ್ಯೆ ಶನಿದೇವರ ತುಂಬ ಪ್ರಿಯವಾದ ಈ ಸಂಖ್ಯೆ. ಹಾಗಾಗಿ ನೀವು ಯಾವುದೇ ಒಂದು ಕೆಲಸಕ್ಕೆ ಈ ಒಂದು 8 ಅನ್ನೋ ಸಂಖ್ಯೆನ ನೀವು ಉಪಯೋಗಿಸಿ ನೋಡಿ. ಆ ಕೆಲಸದಲ್ಲಿ ನಿಮಗೆ ಅದೃಷ್ಟ ಶುಭ ಫಲಗಳೇ ಕೂಡಿ ಬರುತ್ತೆ. ಎಲ್ಲರಿಗೂ ಧನ್ಯವಾದಗಳು.